ನೋಡುವಾಗಲೇ ಕಾಣ್ತಾ ಉಂಟು, ತುಂಬ ಚೆನ್ನಾಗಿ ಬಂದಿದೆ ಮೊಸರು. ಗಟ್ಟಿಯಾಗಿ ಜೆಲ್ಲಿ ರೀತಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಹೋಟೆಲಲ್ಲಿ ಇರುತ್ತೆ ಅದೇ ರೀತಿ ಬಂದಿದೆ ನಮ್ಮ ಮೊಸರು. ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಗಟ್ಟಿ ಮೊಸರನ್ನು ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ನಾವು ಹೋಟೆಲ್ಗೆ ಹೋಗುವಾಗ ಅನ್ನದೊಟ್ಟಿಗೆ ನಮಗೆ ಜೆಲ್ಲಿ ರೀತಿ ಗಟ್ಟಿ ಮೊಸರನ್ನು ಕೊಡ್ತಾರೆ, ತುಂಬಾ ಟೇಸ್ಟಿ ಇರುತ್ತೆ. ಅದನ್ನು ಹೇಗೆ ಮಾಡ್ತಾರೆ ಮತ್ತು ಅವರು ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 3 ಲೋಟದಷ್ಟು ಪ್ಯಾಕೆಟ್ ಹಾಲನ್ನು ಹಾಕ್ತಾ ಇದ್ದೇನೆ. ಇದು ದಪ್ಪ ಹಾಲು, ಇದಕ್ಕೆ ನಾನು ನೀರನ್ನು ಹಾಕಲಿಲ್ಲ. ಯಾವುದೇ ಪ್ಯಾಕೆಟ್ ಹಾಲನ್ನು ಉಪಯೋಗಿಸ್ಬೋದು. ಇದಕ್ಕೆ ನಾನು ನೀರನ್ನು ಹಾಕದೆ ನಾವು ಮಾಡಬೇಕು. ದಪ್ಪ ಮೊಸರು ಬೇಕಾದರೆ, ಹೋಟೆಲ್ ಸ್ಟೈಲಲ್ಲಿ ಜೆಲ್ಲಿ ರೀತಿ ಮೊಸರು ಬೇಕಾದರೆ ನಮಗೆ ನಾವು ನೀರನ್ನು ಆ್ಯಡ್ ಮಾಡಬಾರ್ದು. ಒಂದು ವೇಳೆ ನಮ್ಮ ಹಾಲು ನೀರಾಗಿದ್ದರೆ ಅದನ್ನು ತುಂಬ ಹೊತ್ತು ಕುದಿಸಬೇಕು. ಹಾಲು ದಪ್ಪ ಆಗುವವರೆಗೂ ಕುದಿಸಬೇಕು. ಈಗ ಹಾಲು ಕುದಿ ಬಂತು, ಇದನ್ನು ತುಂಬ ಹೊತ್ತು ನಾವು ಕಾಯಿಸಬೇಕು. ತುಂಬಾ ದಪ್ಪ ಆಗಬೇಕು. ಈಗ ನಾನು ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತಾ ಇದ್ದೇನೆ. ಇದು ಯಾವುದಂದರೆ ಹಾಲಿನ ಪುಡಿ, ಮಿಲ್ಕ್ ಪೌಡರ್. ನಾನಿಲ್ಲಿ 1 ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಹಾಕಿದೆ. ಮಿಲ್ಕ್ ಪೌಡರ್ ಯಾಕೆಂದರೆ ಹಾಲು ಇನ್ನಷ್ಟು ದಪ್ಪ ಆಗುತ್ತೆ, ಆವಾಗ ನಮ್ಮ ಮೊಸರು ತುಂಬಾ ಜೆಲ್ಲಿ ರೀತಿ ದಪ್ಪ ಆಗುತ್ತೆ. ಮಿಲ್ಕ್ ಪೌಡರ್ ಹಾಕಿ ಹಾಲಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟು ಗಂಟಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲಿಗೆ ಹಾಕಲಿಕ್ಕೆ ಹೆಪ್ಪನ್ನು ರೆಡಿ ಮಾಡುವ. ಇಲ್ಲಿ ಒಂದು ಸ್ಟ್ರೈನರನ್ನು ತಗೊಂಡಿದ್ದೇನೆ. ಹೆಪ್ಪು ಸ್ವಲ್ಪ ನೀರು ಆಗಿರೋದ್ರಿಂದ ಮೊಸರು ಇದನ್ನು ಸ್ಟ್ರೈನ್ ಮಾಡ್ತಾ ಇದ್ದೇನೆ, ಆವಾಗ ನಮಗೆ ದಪ್ಪ ಮೊಸರು ಸಿಗುತ್ತೆ. ಈಗ ಮೊಸರಿಂದ ನೀರೆಲ್ಲ ಹೋಗಿದೆ. ಈಗ ಇದನ್ನು ಹಾಲಿಗೆ ಹಾಕುವ. ಹೆಪ್ಪು ರೆಡಿ ಆಯಿತು. ಇಲ್ಲಿ ಹಾಲನ್ನು ಆರಲಿಕ್ಕೆ ಬಿಟ್ಟಿದ್ದೆ. ನಮಗೆ ಹೆಪ್ಪು ಹಾಕಲಿಕ್ಕೆ ಸ್ವಲ್ಪ ಬಿಸಿ ಇದ್ದರೆ ಸಾಕು, ಹಾಲು ತುಂಬ ತಣ್ಣಗಾಗಲೂ ಆಗಬಾರ್ದು. ಈಗ ಇನ್ನೊಂದು ಪಾತ್ರೆಗೆ ಇದನ್ನು ಸೋಸ್ತಾ ಇದ್ದೇನೆ. ಇದರ ಕೆನೆಯನ್ನೆಲ್ಲ ನಾನು ತೆಗೆದೆ. ಈಗ ಈ ದಪ್ಪ ಮೊಸರನ್ನು ಹೆಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಜಾಸ್ತಿ ಹುಳಿ ಇದ್ದರೆ ಒಂದು 2 ಸ್ಪೂನು ಸಾಕಾಗುತ್ತೆ. ಹುಳಿ ಇಲ್ಲದಿದ್ದರೆ ಒಂದು 2-3 ಸ್ಪೂನ್ನಷ್ಟು ಮೊಸರನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮುಚ್ಚಳ ಇಟ್ಟು ಓವರ್ನೈಟ್ ಇಟ್ಟರೆ ಸಾಕು. ಈಗ ಬೆಳಿಗ್ಗೆ ಆಗಿದೆ ನೋಡಿ, ನಮ್ಮ ಮೊಸರು ಈಗ ರೆಡಿಯಾಗಿದೆ. ದಪ್ಪ ಮೊಸರು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಸ್ವಲ್ಪ ಸಹ ನೀರಿಲ್ಲ ಮೇಲೆ, ಅಷ್ಟೊಂದು ಗಟ್ಟಿಯಾಗಿ ಮೊಸರು ರೆಡಿಯಾಗಿದೆ. ನಿಮಗೇನೆ ಕಾಣ್ತಾ ಉಂಟು ಎಷ್ಟೊಂದು ದಪ್ಪವಾಗಿ ಬಂದಿದೆ ಅಂತ. ಸ್ವಲ್ಪ ಸಹ ನೀರಿನ ಪಸೆ ಇಲ್ಲದೆ ನೋಡಿ ಎಷ್ಟೊಂದು ಜೆಲ್ಲಿ ರೀತಿ ಬಂದಿದೆ. ವಾವ್, ಎಷ್ಟೊಂದು ಜೆಲ್ಲಿ ರೀತಿ ಉಂಟು. ಮೊಸರಲ್ಲಿ ಜಾಸ್ತಿಯಾಗಿ ನೀರು ಮೇಲಿನಿಂದ ಕಾಣಿಸ್ಕೊಳ್ಳುತ್ತೆ, ಆದರೆ ನಾವು ಈ ರೀತಿ ಮಾಡೋದ್ರಿಂದ ಯಾವುದೇ ನೀರು ಸಹ ಇರುವುದಿಲ್ಲ. ಗಟ್ಟಿಯಾಗಿ ಜೆಲ್ಲಿ ರೀತಿ ಬರುತ್ತೆ ಮೊಸರು, ಗಟ್ಟಿ ಮೊಸರು. ಫ್ರೆಂಡ್ಸ್, ನಾನು ಇವತ್ತು ಹೇಳಿದಂಥ ಈ ಟಿಪ್ಸ್ ನೀವು ಫಾಲೋ ಮಾಡಿದರೆ ಖಂಡಿತ ನೀವು ಮನೆಯಲ್ಲಿ ಗಟ್ಟಿಯಾದ ಮೊಸರನ್ನು ಹೋಟೆಲ್ ಸ್ಟೈಲ್ ರೀತಿಯಲ್ಲೇ ಮಾಡ್ಬೋದು. ಅಂದರೆ ಮೊದಲು ನಾವು ಹಾಲನ್ನು ಚೆನ್ನಾಗಿ ಕಾಯಿಸಬೇಕು, ನೀರು ಹಾಕದೆ. ದಪ್ಪ ಹಾಲು ಇರಬೇಕು, ಚೆನ್ನಾಗಿ ಕುದಿಸಬೇಕು ಹಾಲನ್ನು. ಮತ್ತು ನಾವು ಹೆಪ್ಪನ್ನು ಹಾಕುವಾಗ ಅದರಲ್ಲಿ ನೀರು ಇರಬಾರ್ದು, ಗಟ್ಟಿ ಹೆಪ್ಪನ್ನು ನಾವು ಹಾಕಬೇಕು. ನಾನು ಹೇಳಿದಂಥ ರೀತಿಯಲ್ಲಿ ಅದನ್ನು ಸ್ಟ್ರೈನ್ ಮಾಡಿ ನಾವು ಹೆಪ್ಪನ್ನು ರೆಡಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾದ ನಮಗೆ ಹೆಲ್ದಿಯಾದ ಮೊಸರನ್ನು ಮನೆಯಲ್ಲೇ ಮಾಡಿಕೊಳ್ಬೋದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.